ಸಿಟಿವಿ ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಡ ಆಗಿದ್ದಕ್ಕೆ ತಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ತುರ್ತಾಗಿ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕಾದ ಕಾರಣದಿಂದ ನಾನು ಅಲ್ಲಿಂದ ನಿರ್ಗಮಿಸೋದು ಲೇಟ್ ಆಯಿತು. ಅದರಿಂದ ಕಾರ್ಯಕ್ರಮ 1 ಗಂಟೆ ತಡ ಆಯಿತು. ದಯವಿಟ್ಟು ತಾವು ಕ್ಷಮಿಸಬೇಕು ಅಂತ ಕೇಳ್ತಾ, ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಭೆ, ಬಹಳ ಬಹು ನಿರೀಕ್ಷಿತ ಅಂಬೇಡ್ಕರ್ ಭವನ ಚಿಂತಾಮಣಿಯಲ್ಲಿ ಬಹಳ ವರ್ಷಗಳಿಂದ ಸುಮಾರು 2006ರಿಂದ ಅಂಬೇಡ್ಕರ್ ಭವನದ ಪರಿಕಲ್ಪನೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಾರಂಭ ಆಗಿದೆ. ಅವತ್ತು 5 ಲಕ್ಷ ರೂಪಾಯಿ ಒಂದು ತಾಲೂಕಿನಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವಂಥದ್ದಕ್ಕೆ ಆ ಸಂದರ್ಭದಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. 5 ಲಕ್ಷದ ಒಂದು ಅನುದಾನದಿಂದ ಪ್ರಾರಂಭ ಆಗಿ ಈಗ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಅಂಬೇಡ್ಕರ್ ಭವನ, ಬಾಬು ಜಗಜೀವನ್ ರಾಮ್ ಭವನ ಅಥವಾ ಸಿದ್ದರಾಮೇಶ್ವರ ಭವನ ಏನಾದರೂ ನಿರ್ಮಾಣ ಆಗೋಗಿದ್ರೆ ಒಂದು ತಾಲೂಕು ಮಟ್ಟಕ್ಕೆ 2 ಕೋಟಿ ರೂಪಾಯಿ ಸರ್ಕಾರ ನಿಗದಿ ಮಾಡಿದೆ. ಜಿಲ್ಲಾ ಮಟ್ಟದಲ್ಲಿ 4 ಕೋಟಿಗಳನ್ನ ನಿಗದಿ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಈಗ ನಡೆದು ಬಂದಿರತಕ್ಕಂಥ ದಾರಿ, ಯಾರೆಲ್ಲ ಏನೆಲ್ಲ ಪ್ರಯತ್ನಗಳಾಯ್ತು ಅಂತಕ್ಕಂಥದ್ದು ಎಲ್ಲ ತಮಗೆ ಗೊತ್ತಿದೆ. ನಾನು ಹೆಚ್ಚಾಗಿ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಸಮಯದ ಅಭಾವ ಇದೆ. ಯಾಕಂದ್ರೆ ನಾವು ಅಂಬೇಡ್ಕರ್ ಜಯಂತಿ ಎಂದನೇ ನಾವು ಇದನ್ನ ಉದ್ಘಾಟನೆ ಮಾಡಬೇಕು ಅಥವಾ ಅದಕ್ಕಿಂತ ಮುಂಚೆ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡಿದ್ವಿ. ಆದ್ರೆ ಒಂದಕ್ಕೊಂದು ಹೆಚ್ಚುವರಿಯಾಗಿ ಒಂದು ಹೊಸತನವನ್ನ ತರುವಂತ ಒಂದು ಪ್ರಯತ್ನಗಳಿಗೆ ಏನಾಯ್ತು, ನಮಗೆ ಅದು ವಿಳಂಬ ಹಾಕೊಂಡು ಬಂತು. ಈಗ ಅಂತಿಮವಾಗಿ ಇವತ್ತು ಈಗ 22ನೇ ತಾರೀಕು ಶನಿವಾರ ಒಂದು ಅಮೃತ ಗಳಿಗೆ ಒಂದು ಮುಹೂರ್ತ ಇವತ್ತು ಅದಕ್ಕೆ ನಿಗದಿಯಾಗಿದೆ. ನಾನು ಈ ಒಂದು ಪೂರ್ವಭಾವಿ ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ತಹಸೀಲ್ದಾರ್ ಅವರಾಗಿರ್ತಕ್ಕಂಥ ಸುದರ್ಶನ್ ಅವರೇ, ಒಂದು ಸಾಮರ್ಥ್ಯ ಸೌಧದ ಸಭಾಂಗಣ ಅಧಿಕೃತವಾಗಿ ಉದ್ಘಾಟನೆ ಆಗಿಲ್ಲ. ಇದು 1 ವರ್ಷ ಆಯ್ತು. ಇದನ್ನ ನಾವು ನಿರ್ಮಾಣ ಮಾಡಿ 1 ವರ್ಷಕ್ಕಿಂತ ಹೆಚ್ಚಾಯಿತು. ಆಮೇಲೆ ಮೇಲ್ಗಡೆ ಇನ್ನೊಂದು ಹೊಸದಾಗಿ ಒಂದು ಸಭಾ ಭವನ, ನಮ್ಮ ತಾಲೂಕ್ ಪಂಚಾಯಿತಿಯ ಸಭಾ ಭವನ ಬಹುಶಃ ರಾಜ್ಯದಲ್ಲೇ ಒಂದು ಮಾದರಿಯಾಗಿ, ಬಹುಶಃ ರಾಜ್ಯಕ್ಕೆ ಒಂದು ದಿಕ್ಕನ್ನು ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಸದಸ್ಯರಿರ್ಬೋದು ಮತ್ತು ಇತರೆ ಸರ್ಕಾರಿ ಕಾರ್ಯಕ್ರಮಗಳು ಎಲ್ಲ ಇವತ್ತು ಅಲ್ಲಿ ಒಂದು ಪೇಪರ್ಲೆಸ್ ಅಂತ ಹೇಳಿ, ಅಂದ್ರೆ ಯಾವುದೇ ಪೇಪರ್ನ ಅವಶ್ಯಕತೆ ಇಲ್ಲದೆ ನಾವು ಕಂಪ್ಯೂಟರ್ ಮುಂದೆ ಕೂತು ಅದನ್ನ ಆ ಸಭೆಯನ್ನ ನಡೆಸುವಂತ ರೀತಿಯಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಇವತ್ತು ಚಿಂತಾಮಣಿಯಲ್ಲಿ ನಾವು ಅದನ್ನ ಅಳವಡಿಸುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಅದು ನನ್ನ ಬಹುದಿನಗಳ ಕನಸು. ಈ ಅಂಬೇಡ್ಕರ್ ನಮ್ಮ ಈ ಒಂದು ತಾಲೂಕ್ ಪಂಚಾಯತಿ ಭವನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲೇ ನಾನು ಇದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ದೆ. ಆದ್ರೆ ಕಾರಣಗಳು ಬೇರೆ. 10 ವರ್ಷ ನಾವು ಇವತ್ತು ಇದನ್ನ ಪೂರೈಸೋದಕ್ಕಾಗಿರ್ಲಿಲ್ಲ. ಆಶೀರ್ವಾದದಿಂದ ಈ ಒಂದು ಅವಕಾಶ ಬಂದಿರೋದ್ರಿಂದ ನನ್ನ ಕನಸುಗಳು ಈಡೇರದೇ ಇರ್ತಕ್ಕಂಥ ಕನಸುಗಳನ್ನ ಇವತ್ತು ಈಡೇರ್ತಕ್ಕಂಥ ಏನಿವತ್ತು ಅಂಬೇಡ್ಕರ್ ಭವನನೂ ಸಹ ಅಷ್ಟೇ. ನಾನು ಅವತ್ತೇ ಬಹಳ ದೂರದೃಷ್ಟಿಯ ಕನಸನ್ನ ಹೊಂದ್ಕೊಂಡು ಆ ಸಂದರ್ಭದಲ್ಲಿ ಆ ಊರಿನ ಮಧ್ಯಭಾಗದಲ್ಲಿ ಮಾಡ್ಬೇಕು ಅಂತಕ್ಕಂಥ ಸಲಹೆಗಳು ಕೊಟ್ರಿ. ಅವರು ಮುಖಂಡರು ಅವರೇ ಹೇಳ್ತಾರೆ, ಯಾರೆಲ್ಲ ಒಂದು ಎಲ್ಲಿ ನಾವು ಹೋಗಿದ್ವಿ ಆಶ್ರಯ ಬಡಾವಣೆಗೆ ಹೋದಂತ ಸಂದರ್ಭದಲ್ಲಿ ಊರಿನ ಮಧ್ಯಭಾಗದಲ್ಲಿ ಮಾಡ್ಬೇಕು ಅಂತ ಸಲಹೆ ಕೊಟ್ಟಂತವ್ರು ಅವರೆಲ್ಲ ಇಲ್ಲಿದ್ದಾರೆ, ಸಾಕ್ಷಿಗಳಿದ್ದಾರೆ. ರಾಧಾಕೃಷ್ಣ ಇದ್ರು ಅಂತ ಕಾಣುತ್ತೆ. ಅವತ್ತೆಲ್ಲ ಇದ್ರು. ಅವತ್ತು ಲೈಬ್ರರಿಗೆ ಸೇರಿತ್ತು ಜಾಗ.
ಇಷ್ಟು ದೊಡ್ಡ ಜಾಗ ಇರಲಿಲ್ಲ. ಹಿಂದ್ಗಡೆ ಜಾಗನೂ ಬೇರೆ, ಈಗ ಪಕ್ಕದಲ್ಲಿ ಇಷ್ಟು ಅಗಲ ಜಾಗ ಇರಲಿಲ್ಲ, ಲಭ್ಯ ಇರಲಿಲ್ಲ. ಆ ಲೈಬ್ರರಿ ಜಾಗನ ಈ ಕಡೆ ಇರ್ಬೋದು, ಆ ಕಡೆ ಇರ್ಬೋದು. ಇದು ಈ ಕಡೆ ಕಾಸ್ಮೋಪಾಲಿಟನ್ ಕ್ಲಬ್, ಆ ಕಡೆ ಪಟೇಲ್ರ ಒಂದು ಬಿಲ್ಡಿಂಗ್. ಸೊ ಇವೆಲ್ಲ ಜಾಗವನ್ನ ನಾವು ಮತ್ತೆ ನಗರಸಭೆಗೆ ಕೊಡಿಸುವಂತ ಒಂದು ಪ್ರಯತ್ನ ಮಾಡಿದ್ವಿ. ಸುಮಾರು ಒಂದೂವರೆ ವರ್ಷ ಅದಕ್ಕೆ ನಮ್ಮ ಸಮಯ ಹೋಯ್ತು. ಅವೆಲ್ಲ ಮಾಡಿ ಇದೆಲ್ಲ ಆದ್ಮೇಲೆ ನಾವು ಅಲ್ಲಿ ಭವನ ಕಟ್ಟಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಬೇರೆ ರಾಜಕೀಯ ವ್ಯತ್ಯಾಸಗಳಾಯ್ತು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದ್ರೆ ನನ್ನ ಕನಸು ಅವತ್ತು 1300 ಜನಗಳಿಗೆ ಕೂರುವಂತದ್ದಕ್ಕೆ ಅವತ್ತು ವಿನ್ಯಾಸ ಮಾಡಿದ್ವಿ. ಆದ್ರೆ ಅವತ್ತು ಕಾಲಕ್ಕೂ ಇವತ್ತು ಕಾಲಕ್ಕೂ ಬಹಳಷ್ಟು ಬದಲಾವಣೆಗಳಾಗಿದ್ರಿಂದ ಇವತ್ತು ಅವತ್ತು ಬರೀ ಈ ತರ ಒಂದು ಹಾಲ್ ತರ ಆಗ್ಬಿಟ್ಟಿರ್ಬೋದು. ಆದ್ರೆ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ, ಇವತ್ತಿನ ನಿರೀಕ್ಷೆಗಳಿಗೆ ಅನುಗುಣವಾಗಿ ಇವತ್ತು ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡುವಂತದ್ದಾಗಿದೆ. ಅದರಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮ ಆಜಾದ್ ಚೌಕ್ ಅಂದ್ರೆ ಏನು, ಸ್ವಾತಂತ್ರ್ಯದ ಸಂಗ್ರಾಮದ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಚಿಂತಾಮಣಿಗೆ ಬಂದಂತಹ ಆ ಒಂದು ಸಂದರ್ಭದಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ 1946 ಡಿಸೆಂಬರ್ ತಿಂಗಳಲ್ಲಿ ಬಂದಂತವರು ಅಂತ ಹೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಚೌಕಲ್ಲಿ ಭಾಷಣ ಮಾಡುವಂತ ಸಂದರ್ಭ ಮತ್ತು ಅಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡೆಯಲಿದೆ, ಆ ವಿಶ್ವಾಸ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೋಗುವಂತ ಕಾಲಘಟ್ಟದಲ್ಲಿ ಇದೊಂದು ಸುಂದರವಾಗಿದೆ ಜಾಗ, ಊರಿನ ಮಧ್ಯದಲ್ಲಿ. ಇದಕ್ಕೆ ಏನು ಹೆಸರು ಅಂತ ಹೇಳಿ, ಇದಕ್ಕೇನು ಹೆಸರಿಲ್ಲದಾಗ ಇದಕ್ಕೆ ಆಜಾದಿ ಅಂದ್ರೆ ಸ್ವಾತಂತ್ರ್ಯ, ಒಂದು ಫ್ರೀಡಮ್ ಅಂತ ಹೇಳಿ ಒಂದು ಚೌಕ ಅಂತ ಹೆಸರು ಕರೆದ್ರು ಅಂತಕ್ಕಂಥ ಮಾತಿದೆ. ಅದಕ್ಕಾಗಿ ಅವತ್ತಿಂದ ಅದ ಹೆಸರು ಬಂದಿದೆ. ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ನಿರ್ಮಾಣ ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ರಾಜಕೀಯ ಸಭೆಗಳು ಅಲ್ಲೇ ಆಗ್ತಾ ಇದ್ವಿ. ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಸಭೆಗಳು, ಬೇರೆ ಬೇರೆ ರೀತಿ ಸಭೆಗಳೆಲ್ಲ ಅಲ್ಲೇ ಆಗ್ತಾ ಇದ್ವಿ. ಎಷ್ಟು ಜನ ಕೂರಕ್ ಆಗ್ತಿತ್ತು ಬಿಡ್ತಿತ್ತು ಬೇರೆ, ಆದ್ರೆ ಊರು ಚಿಕ್ಕದಾಗಿತ್ತು, ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇತ್ತು. ನನ್ನ ಪ್ರಥಮ ರಾಜಕೀಯ ಚುನಾವಣೆ ಪ್ರವೇಶ ಸಂದರ್ಭದಲ್ಲಿ, ಚುನಾವಣೆ ಪೂರ್ವದಲ್ಲಿ 1 ದಿವಸ ಮುಂಚಿತವಾಗಿ 2 ದಿವಸ ಮುಂಚಿತವಾಗಿ ಸಭೆ ಆಗಿದ್ದು ಅಲ್ಲೇ, ಅದು ನನಗೂ ನೆನಪಿದೆ. ಅದರಿಂದ ಎಲ್ಲ ಬಹಳ ಸಭೆಗಳು, ಬಹಳ 2-3 ಚುನಾವಣೆಗಳ ಸಭೆಗಳು ಅಲ್ಲೇ ಆಯ್ತು. ಅದರಿಂದ ಇವೆಲ್ಲ ನೆನಪುಗಳಿತ್ತು. ಆದ್ರೆ ನನಗೆ ಅಲ್ಲಿ ಏನಾದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ದೀರ್ಘ ಕಾಲ ಉಳಿತಕ್ಕಂಥದ್ದು ಏನಾದ್ರೂ ಆಗ್ಬೇಕು, ಅದು ಏನಾನೋ ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಆಗ್ತಾ ಇತ್ತು, ಇದು ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಅಂತಕ್ಕಂಥ ಕನಸು ಇತ್ತು. ಆ ಸಂದರ್ಭದಲ್ಲಿ ನಾನು ಇದೇ ನಮ್ಮ ವಿನ್ಯಾಸಗಾರರು ನಾಗೇಶ್ ಅವರು ಏನು ಅಂಬೇಡ್ಕರ್ ಭವನ ವಿನ್ಯಾಸ ಮಾಡಿದ್ದಾರೆ, ಈ ಭವನಗಳೆಲ್ಲ ಮಾಡಿದ್ದಾರೆ. ಎಲ್ಲ ನನ್ನ ಬಹುತೇಕ ಚಿಂತಾಮಣಿಯ 90% ನಾನೇನು ಕಾಮಗಾರಿಗಳು ಕೈಗೊಂಡಿದ್ದೀನಿ ಅದರ 90% ವಿನ್ಯಾಸವನ್ನ ನಮ್ಮ ಇಂಜಿನಿಯರ್ ನಾರಾಯಣ ಸ್ವಾಮಿ ಅವರ ಅಣ್ಣನ ಮಗ ನಾಗೇಶ್ ಅವರು ಹೊಸದಾಗಿ ಆರ್ಕಿಟೆಕ್ಟ್ ಆದಾಗಿಂದ ಅವರು ನನ್ನ ಜೊತೆಯಲ್ಲಿ ಎಲ್ಲಾ ಕೆಲಸಗಳನ್ನ ಅವರು ಯಾವುದೇ ಏನು ಒಂದು ನಿರೀಕ್ಷೆ ಮಾಡದೆ ಮಾಡ್ಕೊಟ್ಟಿರುವಂತದ್ದು. ಸ್ಟೇಡಿಯಂ ಪ್ರತಿಯೊಂದು ನಾನು ಹೇಳ್ಕೊಂಡೋದ್ರ ಬಗ್ಗೆ ಪಟ್ಟಿ ಇದೆ. ಅದರಿಂದ ಎಲ್ಲ ಅವರು ಒಂದು ವಿನ್ಯಾಸ ಮಾಡ್ಕೊಟ್ಟಿರುವಂತದ್ದು. ಅದರಿಂದ ಅವಾಗಲೇ ಅವ್ರು ಮಾಡ್ಕೊಟ್ಟಿದ್ರು. ಆ ಮಾಡ್ಕೊಟ್ಟಿರುವಂತದ್ದೇ ಬಹುತೇಕ ಅದೇ ಇದ್ರ ಮೇಲೆನೆ ಇವತ್ತು ನಾವು ಇನ್ನು ಬೇರೆ ಬೇರೆ ಈಗ ಕಾಲ ಬದಲಾದಂಗೆ ಕೆಲವೆಲ್ಲ ಅಲ್ಲಿ ಮಾಡಿರುವಂತದ್ದು ಆಗಿದೆ. ಅದರಿಂದ ಈ 3 ಉದ್ಘಾಟನೆಗಳು ಅವತ್ತು ಇಟ್ಕೊಂಡಿದ್ದೀವಿ. ಪ್ರಾರಂಭದಲ್ಲಿ ಇಲ್ಲಿ ಬರ್ತೀವಿ, ತಾಲೂಕ್ ಪಂಚಾಯತಿಗೆ ಬಂದು ಈಶ್ವರ್ ಖಂಡ್ರೆ ಅವರು ಬರ್ತಾರೆ. ಗ್ರಾಮೀಣಾಭಿವೃದ್ಧಿ ನೂತನವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಬರ್ತಾರೆ. ಅವರು ಮತ್ತೆ ಪರಮೇಶ್ವರ್ ಅವರೆಲ್ಲ ಇಲ್ಲಿ ಬಂದು ಈ 2 ಭವನಗಳು ಮತ್ತು ಪ್ರವೇಶ ದ್ವಾರ, ಎಂಟ್ರೆನ್ಸ್ ಆರ್ಚ್, ನಾನೆಲ್ಲೋ ಬೇರೆ ವಿದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ನೋಡಿದ್ದೆ, ಬಹಳ ಭವ್ಯವಾಗಿತ್ತು. ಇಲ್ಲಿ ಅದೇ ರೀತಿ ಮಾಡಬೇಕು ಅಂತ ಇವನ್ನೆಲ್ಲ ಬಹಳಷ್ಟು ಪ್ರಯತ್ನಗಳು ಮಾಡಿ ಇವತ್ತು ಅದು ಕೂಡ ಒಂದು ಮುಕ್ತಾಯ ಅಂತ ಬಂದಿದೆ. ಈಗ ಇಡೀ ಬಿಲ್ಡಿಂಗ್ ಇನ್ನ ಅಧಿಕೃತವಾಗಿ ಇನಾಗ್ರೇಷನ್ ಆಗಿಲ್ಲ. ಈಗೆಲ್ಲ ಸ್ವಲ್ಪ ಅದೇನು ಹಾಳಾಗಿರೋದ್ರಿಂದ ಅದಕ್ಕೆ ಮತ್ತೆ ನವೀಕರಣ ಮಾಡಿ ಮತ್ತೆ ಪೂರ್ತಿ ಬಿಲ್ಡಿಂಗ್ ಇನ್ನೊಂದ್ಸತಿ ಮಾಡೋಣ ಅಂತ ತೀರ್ಮಾನ ಆಗಿದೆ. ಅದರಿಂದ ಈಗ ಈ ಭವನಗಳು ಮಾತ್ರ, ಈ ಸಭಾಂಗಣ ಮತ್ತು ಸಭಾಭವನಗಳು ಮಾತ್ರ ಮಾಡೋಣ ಅಂತಕ್ಕಂಥದ್ದಿದೆ. ಅದರಿಂದ ಮೊದಲು ಇಲ್ಲಿ ಬಂದು ನಂತರ ಆಜಾದ್ ಚೌಕ್ ಹೋಗಿ ಅಲ್ಲಿ ಒಂದು ಸರಳವಾಗಿ ಮಾಡ್ತೀವಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಬರಬೇಕಿತ್ತು, ಅವರು ಪೂರ್ವ ನಿಗದಿತ ಕಾರ್ಯಕ್ರಮ ಕಲಬುರಗಿಗೆ ಹೋಗ್ತಾ ಇರೋ ಕಾರಣದಿಂದ ಅವರು ಬರಕ್ ಆಗ್ತಾ ಇಲ್ಲ. ಅವರು ನೀವು ಮಾಡ್ಕೊಳ್ಳಿ ಕಾರ್ಯಕ್ರಮ ಅಂತ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ನಾವು ಅಲ್ಲಿಂದ ನೇರವಾಗಿ ಅಂಬೇಡ್ಕರ್ ಭವನಕ್ಕೆ ಬರ್ತೀವಿ. ಅಲ್ಲಿ ಕಾರ್ಯಕ್ರಮ, ಭವನದ ಉದ್ಘಾಟನೆ, ಅಂಬೇಡ್ಕರ್ ಅವರ ಪ್ರತಿಮೆಯ ಒಂದು ಉದ್ಘಾಟನೆ, ನಂತರ ಬುದ್ಧರ ವಿಗ್ರಹವನ್ನು ನಾವು ತಂದಿದ್ದೇವೆ. ಬುದ್ಧರವರ ಒಂದು ಮೂರ್ತಿಯನ್ನ, ಗೌತಮ್ ಬುದ್ಧ ಅವರ ಮೂರ್ತಿ, ಅದರ ಒಂದು ಉದ್ಘಾಟನೆ ಇರ್ತದೆ. ಆಮೇಲೆ ಕಚೇರಿ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಕೂಡ ಅಲ್ಲಿಂದ ಇನ್ಮೇಲೆ ಕಾರ್ಯನಿರ್ವಹಿಸುತ್ತೆ. ಈಗ ಖಾಸಗಿ ಜಾಗದಲ್ಲಿದೆ. ಈಗ ಅವ್ರು ಅಲ್ಲಿದ್ರೆ ನಮ್ಗೆ ಅದು ನಿರ್ವಹಣೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೂ ಅಲ್ಲೇ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆ ಒಂದು ಕಚೇರಿ ಉದ್ಘಾಟನೆ ಆಗುತ್ತೆ. ಮತ್ತು ಇದೊಂದು ರಾಜ್ಯದಲ್ಲಿ ವಿಶಿಷ್ಟವಾಗಿ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡಿದ್ದೀವಿ. ಇವತ್ತು ನಾನು ಬೆಂಗಳೂರಿನ ಅಂಬೇಡ್ಕರ್ ಭವನವನ್ನ
ನಾನು 2001ನೇ ಇಸ್ವಿಯಲ್ಲಿ ನಮ್ಮ ಡೆಂಟಲ್ ಕಾರ್ಯಕ್ರಮಕ್ಕೆ ನಾನು ಅಲ್ಲಿ ಬಳಸಿ 2-3 ಕಾರ್ಯಕ್ರಮ ಅಲ್ಲಿ ಮಾಡಿದ್ದೆ, ಅಲ್ಲಿ ಭಾಗವಹಿಸಿದ್ದೆ. ಅವತ್ತಿನ ಕಾಲಕ್ಕೆ ಬಹಳ ಚೆನ್ನಾಗಿ ಮೂಡಿ ಬಂದಿತ್ತು. ಅದರ ನಿರ್ವಹಣೆ ಬಹಳಷ್ಟು ಸಂದರ್ಭದಲ್ಲಿ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಬಹಳಷ್ಟು ಸಮಸ್ಯೆಗಳಾಗಿತ್ತು. ಈ ರೀತಿ ಬಹಳಷ್ಟು ಭವನಗಳನ್ನ ನಾವು ನೋಡಿದ್ದೇವೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ನಾವು ಕನ್ನಡ ಭವನ ನಿರ್ಮಾಣ ಮಾಡಿದ್ವಿ. ಏನು ಅರ್ಧಕ್ಕೆ ನಿಂತಿದ್ದಂಥದ್ದನ್ನ ಪೂರ್ಣ ಮಾಡಿ ಸುಮಾರು ಹಣ ಕೊಡಿಸಿ ಅದನ್ನ ಲೋಕಾರ್ಪಣೆ ಮಾಡಿದ್ವಿ. ಅದು 850 ಆಸನಗಳ ಭವನ. ಅಲ್ಲಿ ಕೂಡ ನಿರ್ವಹಣೆ ಸಮಸ್ಯೆ. ಇವೆಲ್ಲವನ್ನ ನಾನು ಗಮನಿಸಿ ಇಲ್ಲಿ ನಿರ್ವಹಣೆ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ನಾವು ಇಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು ಸದ್ವಿನಿಯೋಗ ಆಗ್ಬೇಕು ಮತ್ತು ನಾವು ಏನು ಹೆಸರಿಟ್ಟಿದ್ದೀವಿ ಆ ಹೆಸರಿಗೆ ಚ್ಯುತಿ ಬರದ ರೀತಿಯಲ್ಲಿ ಅಲ್ಲಿ ಕೆಲಸಗಳ ಕಾರ್ಯಗಳು ಆಗ್ಬೇಕು ಅಂತಕ್ಕಂಥದ್ದು, ಅದು ಎಲ್ಲರಿಗೂ ಮುಟ್ಟಬೇಕು ಅಂತಕ್ಕಂಥ ಆಲೋಚನೆ ಮಾಡಿ ಅಲ್ಲಿ ಒಂದು ಅನುಭವ ಕೇಂದ್ರ ಅಂದ್ರೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಆ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗ್ಬೇಕಾದ್ರೆ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಭಾಷಣ ವೇದಿಕೆಗಳಲ್ಲಿ ಮಾಡೋದು ಮತ್ತೊಂದು ಮುಖ್ಯ. ಅದಕ್ಕಿಂತ ಮುಖ್ಯವಾಗಿ ಮಕ್ಕಳು ಮತ್ತು ಹಿರಿಯರು ಯಾರಿಗೊತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಶಾಲೆಯಲ್ಲಿ ಓದ್ತಾರೆ ಬಿಡ್ತಾರೆ ಬೇರೆ ವಿಚಾರ, ಆದ್ರೆ ಎಷ್ಟು ಅವರ ಬಗ್ಗೆ ಜ್ಞಾನ ಅಥವಾ ಅವರ ಬದುಕಿನ ಬಗ್ಗೆ, ಅವರ ಕಷ್ಟ ನೋವುಗಳ ಬಗ್ಗೆ, ಅವರ ಸಾಧನೆಯ ಬಗ್ಗೆ, ಅವರ ಬದ್ಧತೆಯ ಬಗ್ಗೆ, ಅವರ ಜೀವನದ ಪಯಣ ಇವೆಲ್ಲವನ್ನ ಇವತ್ತು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ನಾವು ಒಂದು ರೀತಿ ಎಕ್ಸಿಬಿಷನ್ ಅಥವಾ ಮ್ಯೂಸಿಯಂ ಅಂತ ರೀತಿಯಲ್ಲಿ ನಾವು ಪ್ಯಾನೆಲ್ಸ್ ಅನ್ನು ಹಾಕಿದ್ದೇವೆ. ಅಲ್ಲಿ ಇರ್ತಕ್ಕಂಥ ಕಾರಿಡಾರ್ಸ್ ಅಲ್ಲಿ ಮಾಡಿದ್ದೇವೆ, ವರಂಡಾಗಳಲ್ಲಿ ಮಾಡಿದ್ದೇವೆ. ಮತ್ತು ಇದನ್ನ ಮತ್ತಷ್ಟು ಇದನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಇರಬೇಕು ಅಂತ ಹೇಳಿ ಏನು ನಾವು ಕಿಯೋಸ್ಕ್ ಹಾಕಿದ್ದೀವಿ. ಒಂದು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ 4 ಕಿಯೋಸ್ಕ್ ಹಾಕಿದ್ದೀವಿ. ಕಿಯೋಸ್ಕ್ ಅಂದ್ರೆ ಕಂಪ್ಯೂಟರ್ ಮಾನಿಟರ್ ಫಿಕ್ಸ್ ಮಾಡಿದ್ದೀವಿ. ಆ ಮಾನಿಟರ್ ಅಲ್ಲಿ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂತೆ ಸುಮಾರು 100ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಇರ್ತವೆ. ಅವರ ಜೀವನ, ಅವರ ಬೆಳವಣಿಗೆ, ಅವರ ತಂದೆ ತಾಯಿ, ಈ ತರ ಬೇರೆ ಬೇರೆ ಅವ್ರು ಏನೆಲ್ಲ ಓದಿದ್ರು, ಯಾವ ವಿಚಾರದ ಬಗ್ಗೆ ಅವರು ಏನು ಅಧ್ಯಯನ ಮಾಡಿದ್ರು, ಏನೆಲ್ಲ ಅವರು ಹೋರಾಟಗಳನ್ನು ಮಾಡಿದ್ರು, ಎಲ್ಲಕ್ಕೂ ಒಳಗೊಂಡಂತೆ ಸುಮಾರು 100-120ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಇರ್ತವೆ. ಅಲ್ಲಿ ಒಂದು 10 ಪ್ರಶ್ನೆಗಳ ಒಂದೊಂದು ತುಣುಕುಗಳು ಕ್ವಿಸ್ ಇರ್ತದೆ. ನೀವು ಅಲ್ಲಿ ಹೋಗಿ ಅದನ್ನ ಒತ್ತಿದಾಗ ನಿಮ್ಮ ಹೆಸರನ್ನ ನೀವು ಹಾಕ್ಬೇಕು, ನಿಮ್ಮ ದೂರವಾಣಿ ಸಂಖ್ಯೆ ಹಾಕಿದಾಗ ಅದನ್ನ ಬಟನ್ ಎಲ್ಲ ಟಚ್ ಸ್ಕ್ರೀನ್ ನೀವು ಒತ್ತಿದಾಗ ನಿಮಗೆ ಅಲ್ಲಿ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳು ನೀವು ಇಂಗ್ಲಿಷ್ ಅಲ್ಲಿ ಬೇಕಾ ಕನ್ನಡದಲ್ಲಿ ಬೇಕಾ ಅಂತ ಆಯ್ಕೆ ಮಾಡ್ಕೋಬಹುದು. ಮಾಡಿದಂತ ಸಂದರ್ಭದಲ್ಲಿ ಇಷ್ಟು ಸೆಕೆಂಡ್ 15 ಸೆಕೆಂಡ್ ಅಂತ ಕಾಣ್ತಾರೆ. ಅಷ್ಟು ಸೆಕೆಂಡ್ ಅಲ್ಲಿ ನೀವು ಅದಕ್ಕೆ ಉತ್ತರ ಕೊಡಬೇಕು, ಒಂದಾದ್ಮೇಲೆ ಒಂದು ಉತ್ತರ ಕೊಡಬೇಕು. ನಿಮಗೆ ಏನು ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಇರ್ತದೆ, ನಿಮಗೆಲ್ಲ ಆಪ್ಷನ್ಸ್ ಇರ್ತದೆ. ಆಪ್ಷನ್ಸ್ ಅಲ್ಲಿ ನೀವು ಯಾವ ಆಪ್ಷನ್ಸ್ ಅಂತ ಯಾವ್ದು ನಿಮ್ಮ ಆಯ್ಕೆ ಅಂತ ಮಾಡಬೇಕು. ಕಡೆಗೆ 10 ಅಂಕಗಳಿಗೆ ನೀವು ಎಷ್ಟು ಅಂಕ ಪಡೆದ್ರಿ ಅಂತ ಅಲ್ಲಿ ನಿಮ್ಮ ಜ್ಞಾನ ಎಷ್ಟರ ಮಟ್ಟಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಷಣ ಮಾಡೋದು ಬೇರೆ, ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದೀವಿ ಅಂತಕ್ಕಂಥದ್ದು. ಇದು ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಇದು ಒಂದು ರೀತಿ ಒಂದು ಜ್ಞಾನವನ್ನ ನೀವು ಪಡೆಯುವಂತದಕ್ಕಾಗತ್ತೆ. ಇದಾದ್ಮೇಲೆ ನಾವು ಏನ್ ಮಾಡಿದೀವಿ, ಒಳಗಡೆ LED ಪರದೆ ಹಾಕಿದೀವಿ. 12 ಅಡಿಗೆ 36 ಅಡಿ ಪರ್ಮನೆಂಟ್ ಫಿಕ್ಸ್ಡ್ LED ಸ್ಕ್ರೀನ್ ಹಾಕಿದೀವಿ. ಬಹುಶಃ ಇದು ರಾಜ್ಯದಲ್ಲಿ ಎಲ್ಲೂ ಹಾಕಿಲ್ಲ. ಬೇರೆ ಕಾರ್ಯಕ್ರಮಗಳಿದ್ದಾಗ ತಂದು ಹಾಕ್ತಾರೆ, ತಿಳ್ಕೊಂಡು ಹೋಗ್ತಾ ಇರ್ತಾರೆ. ಇದು ಫಿಕ್ಸ್ಡ್ ಸ್ಕ್ರೀನ್ ಹಾಕಿದೀವಿ. ನಮಗೆ ಊಹೆ ಮಾಡಲಿಲ್ಲ. ಈಗ ಅದು ನೋಡಿ ನನ್ಗೆ ಎಲ್ಲೋ ಅದು ಚಿಕ್ಕದಾಗಿ ಕಾಣ್ತಾ ಇದೆ ನನಗೆ. ಆಯ್ತು ಇನ್ನೇನು, ಯಾಕಂದ್ರೆ ನಾನು ಅದೇ 12 ಅಡಿಗೆ 36 ಅಡಿ ಅಂದ್ರೆ ಇದು ಬಹುಶಃ ಈ ರೂಮ್ಗಿಂತ ಅಗಲ ಇದೆ. ಇನ್ನೂ ಅಷ್ಟೇ ಇರ್ಬೇಕು, ಇನ್ನೂ ಅಷ್ಟು ಅಗಲ ಇನ್ನ. ಸೊ ಅದರಿಂದ ಇದು ಮಾಡಿದ್ದೀವಿ. ಅಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ, ಅವರ ಒಂದು ಜೀವನ ಮತ್ತೊಂದು ತುಣುಕುಗಳನ್ನ ಹಾಕುವಂಥದ್ದು, ಮಕ್ಕಳು ಒಂದು ಅರ್ಧ ಗಂಟೆ ಕೂತು ಅದನ್ನು ನೋಡುವಂಥದ್ದಕ್ಕೆ ಅವಕಾಶ ಇದೆ. ಅಲ್ಲೊಂದು ಕಿಯೋಸ್ಕ್ ಹಾಕಿದ್ದೀವಿ. ಆ ಕಿಯೋಸ್ಕ್ ಇಂದಾದ್ರೂ ಅದನ್ನ ನಡೆಸ್ಬೋದು. ಅಲ್ಲಿ ಬೇಕಾದ್ರೆ ಎಲ್ಲ ಗುಂಪಲ್ಲಿ ನೀವು ಪ್ರಶ್ನೆಗಳು ಕೇಳಬೇಕು ಅಂದ್ರೆ ಅಲ್ಲಿ ಇದೇ ತರ ಬೇಕಾದ್ರೆ ನಾವು ಆ ಪ್ರಶ್ನೆಗಳನ್ನ ಹಾಕುವಂಥದ್ದು ಬೇರೆ ಬೇರೆ ಎಲ್ಲ ಹಾಕುವಂಥದ್ದು ಮಾಡಿದ್ದೀವಿ. ಇದೇ ರೀತಿ ಇದ್ರ ನೆಕ್ಸ್ಟ್ ಮಾಡಲ್ ನಾವು ಸ್ಮಾರ್ಟ್ ಪೋಡಿಯಂ ಅಲ್ಲಿ ಹಾಕಿದ್ದೀವಿ. ಒಟ್ಟಿನಲ್ಲಿ ನೀವು ಆ ವೇದಿಕೆ ಪ್ರತಿಯೊಂದು ಒಂದು ಯಾವ್ದನ್ನು ನಾವು ಒಂದಿಷ್ಟು ನಾವು ಎಲ್ಲೂ ಲೋಪ ಆಗುವಂಥದ್ದಕ್ಕೆ ಪ್ರಯತ್ನ ಮಾಡಿಬಿಟ್ಟಿಲ್ಲ. ಆದ್ರೆ ನಮಗೆ ಕೆಲವು ಇತಿಮಿತಿಗಳಿತ್ತು. ಯಾಕಂದ್ರೆ ಈಗಾಗಲೇ ಭವನವನ್ನ ಸುಮಾರು 3.5 ಕೋಟಿಯಲ್ಲಿ ಕಟ್ಬಿಟ್ಟಿದ್ವಿ. ಅದು ಇನ್ನೂ ಒಂದ್ ಸ್ವಲ್ಪ ಹಣ ಖರ್ಚಾಗ್ದಿರ ಅದೇ ರೀತಿ ಇತ್ತು. ನಾವು ಅದನ್ನ ಅಲ್ಲಿಗೆ ತಡೆದು ಅದನ್ನ ನಾವು ಪೂರ್ತಿ ನೆಲಸಮ ಮಾಡುವಂಥದ್ದು, ಎಲ್ಲೊಂದ್ ಕಡೆ ಸರ್ಕಾರಿ ಹಣ ಅದೊಂದು ವೇಸ್ಟ್ ಆಗತ್ತೆ ಅನ್ನುವಂಥದ್ದು ಗಮನದಲ್ಲಿತ್ತು. ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉಳಿಸ್ಕೊಳ್ಳುವಂತ ಕೆಲಸ ಮಾಡಿ ಇರುವಂತದ್ರಲ್ಲಿ ಸ್ವಲ್ಪ ನಮಗೆ ಸಮಸ್ಯೆಗಳಾಯ್ತು. ಕೆಲವು ಕಾರಿಡಾರ್ಗೆ ನೇರವಾಗಿ ಸಂಪರ್ಕ ಮಾಡೋದು, ಒಳಗೆ ಹೋಗುವಂಥದ್ದು, ಇವೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ನಮ್ಗೆ ಇರುವಂತ ವ್ಯವಸ್ಥೆಯಲ್ಲೇ ನಾವು ಏನೋ ಮಾಡುವಂತ ಪ್ರಯತ್ನ ಮಾಡಿದ್ದೀವಿ. ಹೋಗಕ್ಕಾಗಲ್ಲ, ಒಳಗೆ ಎಂಟ್ರಾಗೆ ಕಾರಿಡಾರ್ಗೆ ಹೋಗ್ಬೇಕು. ಇವೆಲ್ಲ ಮೆಟ್ಲೆಲ್ಲ ಅಡ್ಡ ಇತ್ತು, ಇನ್ನು ಮೆಟ್ಲೆಲ್ಲ ತೆಗಿಬೇಕಿತ್ತು. ಇನ್ನು ತೆಗೆದ್ರೆ ಬಹುಶಃ ಎಲ್ಲ ಬಿಲ್ಡಿಂಗ್ ತೆಗಿಬೇಕಿತ್ತು. ಅದರಿಂದ ಅವೆಲ್ಲ ಆದಷ್ಟು ಅದನ್ನ ಜಾಸ್ತಿ ಇದ್ ಮಾಡ್ದಿರ ನಾವು
ನಾವು ಅದನ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ವಿ. ಇದನ್ನ ಸರ್ಕಾರದಿಂದ 2 ಕೋಟಿ ರೂಪಾಯಿ ಅನುದಾನ ಬಂದಿತ್ತು. ಹಿಂದೆ ಇದ್ದಂತಹ ಶಾಸಕರ ಅನುದಾನದಲ್ಲಿ 1 ಕೋಟಿ ಕೊಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ಮೈನಿಂಗ್ ಟ್ರಸ್ಟ್ ಫಂಡ್ ಅದರಲ್ಲಿ 1 ಕೋಟಿ ಕೊಟ್ಟಿದ್ದರು. ಒಟ್ಟು 4 ಕೋಟಿ ಅವಾಗ ಇತ್ತು. ಅದರಲ್ಲಿ ಖರ್ಚಾಗದೇ ಇತ್ತು, ಸುಮಾರು 1 ಕೋಟಿವರೆಗೂ ಖರ್ಚಾಗದೇ ಇತ್ತು. ಅದು ಯಾವುದು ಪೂರ್ಣ ಆಗಿರಲಿಲ್ಲ. ಆದ್ರೆ ನಾವು ನಂತರ ಸುಮಾರು 9 ಕೋಟಿ ನಾನು ಮಾದೇವಪ್ಪ ಅವ್ರ ಹತ್ರ ವಿನಂತಿ ಮಾಡಿಕೊಂಡು ಅವ್ರ ಸಮಾಜ ಕಲ್ಯಾಣ ಸಚಿವರಾಗಿದ್ರು. ಆಮೇಲೆ ಮತ್ತೊಂದೇ ಮಾದೇವಪ್ಪನವರು ಬರ್ತಾರೆ. ಸಾರಿ, ಮಾದೇವಪ್ಪನವರು ನನಗೇನು ಅವರು ಪ್ರಾರಂಭದಲ್ಲಿ ನಾನು ಕೇಳಿದಾಗ ಎಲ್ಲ ಅಧಿಕಾರಿಗಳು ವಿರೋಧ ಮಾಡಿದ್ರು. ಇದು ತಾಲೂಕು ಮಟ್ಟಕ್ಕೆ 2 ಕೋಟಿ ಕೊಡೋದು, ಅದ್ರ ಮೇಲೆ ನಾವು ಕೊಡಕ್ ಬರಲ್ಲ ಅಂತ ಹೇಳಿ. ಆದ್ರೆ ಮಾದೇವಪ್ಪನವರು ನನಗೆ, ಇದು ನನ್ನ ಸ್ನೇಹಿತ ಸುಧಾಕರ್, ಇದೊಂದು ವಿಶೇಷ ಪ್ರಕರಣ ಅಂತ ಕೊಡ್ಲೇಬೇಕು ಅಂತ ಅವ್ರ ಅಧಿಕಾರಿಗಳಿಗೆ, ಕಮಿಷನರ್ಗೆ ಸೂಚನೆ ಕೊಟ್ಟರು. ರಾಕೇಶ್ ಅಂತ ಸಮಾಜ ಕಲ್ಯಾಣ ಕಮಿಷನರ್ ಇದ್ರು, ಅವರು ಪೂರ್ತಿ ವಿರೋಧವಾಗಿ ಬಂದ್ರು. ಆದ್ರೆ ಮಣಿವಣ್ಣನ್ ಅವರು ಸೆಕ್ರೆಟರಿ ಇದ್ರು, ಅವರು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದ್ರು ಬೇರೆ ಯಾವುದೋ ವಿಚಾರಕ್ಕೆ. ಅವರು ಈಸ್ ಮೈ ಫ್ರೆಂಡ್ ಅಂತ ಹೇಳಿ, ನನಗೆ ಸುಧಾಕರ್ ಅವ್ರು ನನ್ನ ಫ್ರೆಂಡ್ ಅಂತ ಹೇಳಿ ಅವರು ಸಹ ಮಾದೇವಪ್ಪನವ್ರು ಹೇಳಿದಂಗೆ ಅವರೇ ಫೈಲ್ ತರಿಸ್ಕೊಂಡು, ಬೇಕಾದ್ರೆ ಫೈಲ್ ನೋಟಿಂಗ್ಸ್ ನೋಡಿ ವಿರೋಧ ಬರ್ದಿದ್ರು, ಕೊಡಕ್ ಬರಲ್ಲ ಅಂತ. ಅದನ್ನ ತರಿಸ್ಕೊಂಡು ಅವರು ನನಗೆ 9 ಕೋಟಿ ಕೊಟ್ಟರು. ಆದ್ರೆ ನಾವು ಇದನ್ನ ಮಾಡುವಂತ ಸಂದರ್ಭದಲ್ಲಿ ಯಾಕೋ ಇದು ಏರ್ ಕಂಡೀಷನಿಂಗು ಇವೆಲ್ಲ ಪ್ರತಿಯೊಂದು ಮಾಡೋಕ್ಕೆ ಲೆಕ್ಕ ಹಾಕಿದಾಗ ಹಣ ಸಾಕಾಗಿಲ್ಲ ಅಂತ ಬಂದಾಗ, ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವಾಗ ಆ ಸಂದರ್ಭದಲ್ಲಿ ಅವರು 50 ಕೋಟಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ, ಮುಖ್ಯವಾಗಿ ಅದು ವಿಶೇಷವಾಗಿ ಕಾಂಗ್ರೆಸ್ ಶಾಸಕರು 50 ಕೋಟಿ ಕೊಟ್ಟರು, ವಿರೋಧ ಪಕ್ಷದವರು 25 ಕೋಟಿ ಕೊಟ್ಟರು. ಆ ಸಂದರ್ಭದಲ್ಲಿ ನಾನು ಇದಕ್ಕೆ ಇಲ್ಲ, ಇದು ಪೂರ್ಣ ಆಗ್ಬೇಕು, ನನ್ನ ಆದ್ಯತೆ ಇದು ಅಂತ ಹೇಳಿ ನಾನು 5 ಕೋಟಿ 40 ಲಕ್ಷ ಕೊಟ್ಟೆ. ಮತ್ತೆ ಬಂದು ಡೈನಿಂಗ್ ಹಾಲ್ ಅದೆಲ್ಲ ನೋಡಿದೆ, ಯಾಕೋ ನನಗೆ ಅಷ್ಟು ಇಷ್ಟಲಿಲ್ಲ ಅದು ಮಾಡಿದ್ದೆಲ್ಲ. ಅದನ್ನೆಲ್ಲ ಫ್ಲೋರಿಂಗ್ ಎಲ್ಲ ತೆಗೆಸಿ, ಅಲ್ಲೆಲ್ಲ ವ್ಯವಸ್ಥೆಗಳು ಸರಿ ಇರಲಿಲ್ಲ, ಕೈ ತೊಳೆಯುವಂಥದ್ದು, ಟಾಯ್ಲೆಟ್ ಇವೆಲ್ಲ ಮತ್ತೆ ಬದಲಾಯಿಸಬೇಕು. ಇಷ್ಟೆಲ್ಲ ಮೇಲೆ ಚೆನ್ನಾಗಿ ಮಾಡಿ ಕೆಳಗೆ ಸರಿಯಾಗಿ ಮಾಡದಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಮತ್ತೆ 50 ಕೋಟಿ ಕೊಟ್ಟೆ. ಏನು ನಾನೀಗ ಅನುಭವ ಕೇಂದ್ರ ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡ್ಬೇಕು ಅಂದಾಗ ಅದಕ್ಕೆ ಮತ್ತೆ ಸುಮಾರು 70 ಲಕ್ಷ ಕೊಟ್ಟೆ. ಇದು 50 ಲಕ್ಷ ಕೊಟ್ಟೆ, ಇದು 50 ಕೋಟಿ 50 ಲಕ್ಷ ಕೊಟ್ಟೆ. ಮತ್ತೆ ಇದು 70 ಲಕ್ಷ ನನ್ನ ಶಾಸಕರ ಅನುದಾನದಲ್ಲಿ ನಾನು ಕೊಟ್ಟೆ. ಮತ್ತೆ ಕೆಲವರು ಬಂದು ನನಗೆ ಒಂದು ರೀತಿ ಏನೋ ಒಂದು ಬೇಡಿಕೆ ಇಟ್ರು. ಆಗ ಹಿಂದ್ಗಡೆ ಒಂದು ಏನೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತೆ ಇತರೆ ಕೆಲವರು ಓದುವಂತದಕ್ಕೆ ಅವ್ರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಒಂದು ಡಿಜಿಟಲ್ ಲೈಬ್ರರಿ ತರ ಮಾಡ್ಬೇಕು ಅಂತ ಹೇಳಿ, ಏನಂದ್ರೆ ಒಂದು ಉನ್ನತ ಶಿಕ್ಷಣದಲ್ಲಿ ಹೆಚ್ಚು ಏನು ಮಾಹಿತಿ ಅಥವಾ ಓದುವಂತದಕ್ಕೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂತದಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಹಿಂದೆ ಇದ್ದಂತ 2 ಕೊಠಡಿಗಳಲ್ಲಿ ಮತ್ತೆ ಬದಲಾಯಿಸಿ ಅದಕ್ಕೆ ನಾನು ಮತ್ತೆ 38 ಲಕ್ಷ ನನ್ನ ಶಾಸಕರಲ್ಲಿ ಕೊಟ್ಟಿದ್ದೀನಿ. ಈಗ ಒಟ್ಟು 1.5 ಕೋಟಿಗಿಂತ ಹೆಚ್ಚು ಅನುದಾನ, 1.5 ಕೋಟಿಗೆ ಇನ್ನೂ ಸ್ವಲ್ಪ ಕೊಡ್ಬೇಕು. ಈಗ ಇಲ್ಲಿ ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಇದೆ, ಇಲ್ಲಿ ಹಿಂದೆ ಮುಂದೆ ಕ್ಯಾಮ್ರಾ ಇದೆ, ಹಿಂದೆ ಕ್ಯಾಮ್ರಾ ಇದೆ. ನಾಳೆ ಬೇರೆ ರೀತಿಯಲ್ಲಿ ದೊಡ್ಡದಾಗಿ ಆಗ್ಬೇಕಾದ್ರೆ ಅದು ಹಾಕಿರ್ಲಿಲ್ಲ, ಈಗ ಅದಕ್ಕೆ ಮತ್ತೆ ದುಡ್ಡು ಕೊಡ್ತಾ ಇದೀವಿ. ಈಗ ಮತ್ತೆ ಈಗ ಹಾಕ್ಸ್ತಾ ಇದೀವಿ, ಅದಕ್ಕೆ ಮತ್ತೆ ಹೆಚ್ಚುವರಿಯಾಗಿ ಕೊಡ್ತಾ ಇದೀವಿ. ಈಗ ಅಲ್ಲಿ ಸೀಟ್ ನಂಬರಿಂಗು ಇನ್ನೊಂದು ಕೆಲವೆಲ್ಲ ಹಾಕ್ಬೇಕು ಅಂತಕ್ಕಂಥದ್ದು ಮುಂದೆ ಅದು ಉಪಯೋಗಕ್ಕೆ ಬರುವಂತ ರೀತಿಯಲ್ಲಿ ಈಗ ಅದಕ್ಕೆ ಮತ್ತೆ ನಾನು ಮತ್ತೆ ಸ್ವಲ್ಪ ಹೆಚ್ಚುವರಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ. ಈ ರೀತಿ ಇವೆಲ್ಲ ಲೆಕ್ಕ ಹಾಕಿದ್ರೆ ಸುಮಾರು 20 ಕೋಟಿ ಆಗುತ್ತೆ. ಇವೆಲ್ಲ ಲೆಕ್ಕ ಹಾಕಿದ್ರೆ ಸುಮಾರು ಎಲ್ಲ ಸೇರಿ 20 ಕೋಟಿ ಆಗುತ್ತೆ. ಇದು ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತೆ ಬಾಬು ನಮ್ಮ ಬುದ್ಧ ಅವರ ಪುತ್ಥಳಿ ಹೊರತುಪಡಿಸಿ ನಾವು ರಾಜಸ್ಥಾನದಿಂದ ಬುದ್ಧ ಅವರ ಪುತ್ಥಳಿಯನ್ನ ನಾವು ಮಾಡಿಸ್ಕೊಂಡ್ ಬಂದ್ವಿ. ಇಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಬೆಂಗಳೂರಲ್ಲೇ ನಾವು ಮಾಡಿಸಿದ್ವಿ. ಅದು ನಮ್ಮ ಸ್ನೇಹಿತರು ಬಹಳಷ್ಟು ಜನ ಅವರೆಲ್ಲರನ್ನೂ ನಾವು ಉಪಯೋಗಿಸ್ಕೊಂಡ್ವಿ. ಅವರೆಲ್ಲ ಅದು ಮೇಣದಲ್ಲಿ ಮಾಡಿರುವಂತ ಸಂದರ್ಭ, ಮಣ್ಣೆಲ್ಲ ಇಂದು ಮಾಡಿದ್ದು ಅದು ಮಾಡುವಂತ ಸಂದರ್ಭದಲ್ಲಿ ಅವರೆಲ್ಲರೂ ಹೋಗಿ ನೋಡಿ ಅವ್ರಿಗೆ ಕೊಟ್ಟಂತ ಸಲಹೆಗಳೆಲ್ಲ ಅದನ್ನು ಸೇರಿಸಿದ್ವಿ. ಯಾಕಂದ್ರೆ ಅಂಬೇಡ್ಕರ್ ಅವರ ಚಿತ್ರ ನಾನು ನೋಡ್ದಂಗೆ ಬಹಳ ಕಡೆ ನೋಡಿದ್ದೀನಿ. ಒಂದ್ ಕಡೆ ಇರೋದ್ರೆ ಇನ್ನೊಂದ್ ಕಡೆ ಇಲ್ಲ. ಒಂದೊಂದು ಅವರ ವಯಸ್ಸಿನಲ್ಲಿ ಒಂದೊಂದು ಹಂತದಲ್ಲಿ ಯಾವ ರೀತಿ ಅವರು ವಯಸ್ಸಾದಂಗೆ ಹೆಂಗಿದ್ರು, ವಯಸ್ಸಾಗಕ್ ಮುಂಚೆ ಇವೆಲ್ಲ ಒಂದೊಂದ್ ಕಡೆ ಒಂದೊಂದು ರೀತಿ ಮಾಡಿದ್ದಾರೆ. ಈಗ ನಮ್ಮ ಸ್ನೇಹಿತರುಗಳು ಇವರೆಲ್ಲರೂ ಹೋಗಿ ನೋಡಿ ಅವರು ಅಂತಿಮವಾಗಿ ಅವರು ಇದು ಇರ್ಲಿ ಅಂತ ಹೇಳಿದ್ಮೇಲೆ ನಾವು ಅದನ್ನ ಮುಂದುವರಿಸಿ ಇದನ್ನ ಕಂಚಲ್ಲಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದು ಸುಮಾರು 8 ಅಡಿ ಎತ್ತರ ಇರ್ತಕ್ಕಂಥ ಪ್ರತಿಮೆ. ಅದರಿಂದ ಇವೆಲ್ಲ ಪ್ರಯತ್ನಗಳನ್ನ ಮಾಡಿದ್ದೀವಿ. ಈಗ ಸುತ್ತಲೂ ಗಿಡ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ, ಅದೆಲ್ಲ ನಾವೇ ಸುತ್ತ ಮಾಡಿಸ್ತಾ ಇದೀವಿ. ಇವೆಲ್ಲ ಈ ರೀತಿ ಮಾಡಿ ಸುತ್ತಲೂ ಇವತ್ತು 20 ಅಡಿ ಜಾಗ ಇದೆ. ಇವಾಗ ಆರಾಮಾಗಿ ಗಾಡಿ ಹೋಗ್ಬೋದು, ಒಂದು 30-35 ಕಾರ್ ನಿಲ್ಸ್ಬೋದು, ಬೈಕ್ ನಿಲ್ಸ್ಬೋದು. ಬಹಳ ಒಂದು ವ್ಯವಸ್ಥಿತವಾಗಿ ಇವತ್ತು ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೀವಿ. ಆದ್ರೆ ಇದನ್ನ ಉಪಯೋಗ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗ ನಾವು ಮುಂದೆ ಮಾನ್ಯ ಗೌರವಾನ್ವಿತ ಶಾಸಕರೇ ಹಾಗೂ ಮಾಜಿ ಮಂತ್ರಿಗಳೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರಗಳೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳೇ,
ಹಾಗೂ ಹಿರಿಯ